ನಮಸ್ಕಾರ ವೀಕ್ಷಕರೇ, ನಿಮ್ಮ ಎಸ್ಐಆರ್ ಫಾರ್ಮ್ ಆನ್ಲೈನ್ ನಲ್ಲಿ ಸಬ್ಮಿಟ್ ಆಗಿದೆಯಾ ಇಲ್ವಾ ಅಂತ ತಿಳಿದುಕೊಳ್ಳೋದು ಹೇಗೆ? ನಿಮ್ಮ BLO ರವರು ನಿಮ್ಮ ಫಾರ್ಮ್ ಅನ್ನ ಸಿಸ್ಟಮ್ ನಲ್ಲಿ ಅಪ್ಡೇಟ್ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನ ಮೊಬೈಲ್ ನಲ್ಲೇ ಚೆಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ತಿಳಿಯಲಿ. ಎಸ್ಐಆರ್ ಪ್ರಕ್ರಿಯೆ ಮುಕ್ತಾಯದ ಹಂತದಲ್ಲಿದೆ. ನೀವು ಈಗಾಗಲೇ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ಬರೆದು ನಿಮ್ಮ BLO ಅವರಿಗೆ ನೀಡಿದ್ದೀರಾ. ಅವರು ಸಿಸ್ಟಮ್ ಅಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತಂದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನಿಮ್ಮ ಗೂಗಲ್ ಕ್ರೋಮ್ ಓಪನ್ ಮಾಡಿ voters.eci.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಈಗ ವೆಬ್ಸೈಟ್ ನ ಮುಖಪುಟ ಓಪನ್ ಆಗುತ್ತದೆ. ನೀವು ಈಗಾಗಲೇ ಸೈನ್ ಅಪ್ ಆಗಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ, ಹೊಸಬರಾಗಿದ್ರೆ ನಿಮ್ಮ ಡೀಟೇಲ್ಸ್ ಅನ್ನ ನೀಡಿ ಸೈನ್ ಅಪ್ ಮಾಡಿಕೊಳ್ಳಿ. ಲಾಗಿನ್ ಆಗಲು ನಿಮ್ಮ ಮೊಬೈಲ್ ನಂಬರ್ ಮತ್ತು ಕೆಳಗೆ ಕಾಣುವ ಕ್ಯಾಪ್ಚಾವನ್ನ ಎಂಟರ್ ಮಾಡಿ ಸೆಂಡ್ OTP ಕೊಡಿ. ಮೊಬೈಲ್ಗೆ ಬರುವ OTP ಯನ್ನ ಎಂಟರ್ ಮಾಡಿದರೆ ಪೇಜ್ ಲಾಗಿನ್ ಆಗುತ್ತದೆ. ಲಾಗಿನ್ ಆದ ನಂತರ ಸ್ಕ್ರೀನ್ ಮೇಲೆ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಆಪ್ಷನ್ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಮೊದಲು ನಿಮ್ಮ ರಾಜ್ಯ ಕರ್ನಾಟಕ ಅಂತ ಆಯ್ಕೆ ಮಾಡಿ, ನಂತರ ನಿಮ್ಮ ವೋಟರ್ ID ಅಂದರೆ ಪ್ರಸ್ತುತ ಇರುವ ವೋಟರ್ ID ಸಂಖ್ಯೆಯನ್ನ ಎಂಟರ್ ಮಾಡಿ ಸರ್ಚ್ ಬಟನ್ ಮೇಲೆ ಪ್ರೆಸ್ ಮಾಡಿ. Your form has already been submitted. For more information contact your BLO ಅಂತ ಬಂದ್ರೆ ನಿಮ್ಮ BLO ರವರು ನಿಮ್ಮ ಫಾರ್ಮ್ ಅನ್ನ ಈಗಾಗಲೇ ಸಿಸ್ಟಮ್ ನಲ್ಲಿ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಿದ್ದಾರೆ ಎಂದರ್ಥ. ಒಂದು ವೇಳೆ ಸ್ಕ್ರೀನ್ ಮೇಲೆ ಫಿಲ್ಡ್ ಇನ್ಫಾರ್ಮೇಶನ್ ಅಂತ ಬಂದು ನಿಮ್ಮ ಡೀಟೇಲ್ಸ್ ಕಾಣಿಸಿದ್ರೆ ನಿಮ್ಮ ಫಾರ್ಮ್ ಇನ್ನು ಆನ್ಲೈನ್ ನಲ್ಲಿ ಸಬ್ಮಿಟ್ ಆಗಿಲ್ಲ ಅಂತ ಅರ್ಥ. ಈ ಸಂದರ್ಭದಲ್ಲಿ ನೀವು ತಕ್ಷಣವೇ ನಿಮ್ಮ BLO ರವರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರ ಹೆಸರು ಮತ್ತು ಮೊಬೈಲ್ ನಂಬರ್ ಕೂಡ ಇದೇ ಪೇಜ್ ನ ಕೆಳಭಾಗದಲ್ಲಿ ಇರುತ್ತದೆ. ಅವರಿಗೆ ಕರೆ ಮಾಡಿ ನಿಮ್ಮ ಫಾರ್ಮ್ ಸಬ್ಮಿಟ್ ಆಗದಿರುವುದಕ್ಕೆ ಕಾರಣ ಏನೆಂದು ತಿಳ್ಕೋಬಹುದು. ಒಂದು ವೇಳೆ ನೀವೇ ಆನ್ಲೈನ್ ನಲ್ಲಿ ಸ್ವತಃ ಈ ಫಾರ್ಮ್ ತುಂಬಬೇಕು ಅನ್ಕೊಂಡಿದ್ರೆ ಕೆಳಗೆ ನಿಮ್ಮ ಮೊಬೈಲ್ ನಂಬರ್ ಮತ್ತು OTP ಯನ್ನ ಎಂಟರ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತದೆ. ಅದರಲ್ಲಿ ನಿಮ್ಮ ಪ್ರಸ್ತುತ ವಿವರಗಳು ಹಾಗೂ 2002ರ ವೋಟರ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಡೈರೆಕ್ಟ್ ಸಬ್ಮಿಟ್ ಮಾಡಬಹುದು. ನಿಮಗೆ ಆನ್ಲೈನ್ ನಲ್ಲಿ ಸ್ವತಃ ಈ ಫಾರ್ಮ್ ಅನ್ನ ಹೇಗೆ ಫಿಲ್ ಮಾಡಬೇಕು ಎಂಬ ವಿಡಿಯೋ ಬೇಕಿದ್ರೆ ಕೆಳಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗಿರುವುದರಿಂದ ತಕ್ಷಣವೇ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.